ಪ್ರವಾಸಕ್ಕಂಥೇಳಿ ಕೇರಳಂನಿಂದ ಬಂದಂತಹ ಬಾಲಕಿ ಶವವಾಗಿ ಪತ್ತೆಯಾಗಿದ್ದು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಈ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ತಂದೆ ಬೈದದ್ದೇ ಶ್ರೀನಂದ ಆತ್ಮಹತ್ಯೆಗೆ ಕಾರಣವಾಯ್ತಾ ಅನ್ನುವಂತಹ ಶಂಕೆ. ನಾಪತ್ತೆಗೂ ಮುನ್ನ ಫೋನ್ನಲ್ಲಿ ಸ್ನೇಹಿತನ ಜೊತೆಗೆ ಶ್ರೀನಂದ ಮಾತನಾಡಿದ್ರಂತೆ. 15 ನಿಮಿಷಗಳ ಕಾಲ ಫೋನ್ನಲ್ಲಿ ಮಾತನಾಡಿದ್ದ ಬಾಲಕಿ ಶ್ರೀನಂದ. ಆಗ ಯಾವಾಗಲೂ ಮೊಬೈಲ್ನಲ್ಲಿ ಇರ್ತೀಯಾ ಅಂಥೇಳಿ ತಂದೆ ಬೈದಿರ್ತಾರೆ. ತಂದೆ ಮೊಬೈಲನ್ನು ವಶಕ್ಕೆ ಪಡೆದು ಪರಿಶೀಲಿಸಿದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಮಗಳ ಸಾವಿನ ಬಗ್ಗೆ ಅನುಮಾನ ಅಂಥೇಳಿ ಪೋಷಕರು ದೂರನ್ನು ಕೊಟ್ಟಿದ್ರು. ಮಾಣಿಕ್ಯದಾರದಲ್ಲಿ ಕೇರಳ ಮೂಲದ ಬಾಲಕಿ 3 ದಿನಗಳ ಬಳಿಕ ಶವವಾಗಿ ಪತ್ತೆಯಾಗಿದ್ಲು. ಸಾವಿನ ಸುತ್ತ ಹಲವು ಅನುಮಾನ ಹುತ್ತಗಳು ಕೂಡ ನಿರ್ಮಾಣವಾಗಿತ್ತು. ಕಾಲು ಜಾರಿ ಬೀಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬಂದಿತ್ತು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಾರಾಯಣಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಾಲು ಜಾರಿ ಬೀಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಆ ಜಾಗವನ್ನು ನೋಡಿದಾಗಲೇ ಗೊತ್ತಾಗಿತ್ತು. ಬಟ್ ಈಗ ತಂದೆ ಬೈದಂತಹ ವಿಚಾರ, ಆತ್ಮಹತ್ಯೆಯನ್ನು ಬಾಲಕಿ ಮಾಡಿಕೊಂಡಿರಬಹುದು ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಸಿಗ್ತಾ ಇದೆ ಪೊಲೀಸರಿಗೆ ಎವಿಡೆನ್ಸ್ಗಳು ಅಂತ ಹೇಳಿ ನಾರಾಯಣಗೌಡ? ಪ್ರೇಮ್ ಅಂತಂದ್ರೆ ಯಾವಾಗ ಆಕೆ ನಾಪತ್ತೆ ಆಗಿದ್ಲು ಆ ಕ್ಷಣನೇ ಅವರ ಪೇರೆಂಟ್ಸ್ ಕೂಡ ಹೇಳಿದಂಥದ್ದು ನನ್ನ ಮಗಳು ಇಲ್ಲಿಂದ ನಾಪತ್ತೆ ಆಗಿದ್ದಾಳೆ ಅಂತ. ಅದಾದ 3 ದಿನಗಳ ಬಳಿಕ ಅವರು ಹೇಳಿದಂಥದ್ದು ನನ್ನ ಮಗಳು ಈ ಜಾಗದಿಂದ ಮಿಸ್ ಆಗಿಲ್ಲ, ಆದ್ರೆ ಆಕೆ ಯಾರೋ ಆಕೆನ ಕಿಡ್ನಾಪ್ ಮಾಡಿರ್ಬಹುದು ಅನ್ನೋ ಶಂಕೆ ಕೂಡ ಅವ್ರ ತಾಯಿ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಯಾವಾಗ ಆಕೆ ನಾಪತ್ತೆ ಆದ್ಲು ಅದಾದ ನಂತರ ಪೊಲೀಸರು ಅವರ ಮೊಬೈಲ್ಗಳನ್ನ ವಶಕ್ಕೆ ಪಡ್ಕೊಂಡು ಅದನ್ನ ಪರೀಕ್ಷೆ ಮಾಡಿದಾಗ ಅದ್ರಲ್ಲಿ ಇದ್ದಿದ್ದು ಕೊನೆಯ ಕಾಲು ಸುಮಾರು 1,000 ಸೆಕೆಂಡ್ ಅಂತಂದ್ರೆ ಹತ್ತತ್ರ ಸುಮಾರು 15 ನಿಮಿಷಗಳ ಒಂದು ಹುಡುಗಿಯಿಂದ ಆಕೆ ಸ್ನೇಹಿತ ಜೊತೆ ಆಕೆ ಮಾತನಾಡಿದ್ದಂಥದ್ದು. ಹಾಗಾಗಿ ಅವರ ತಂದೆಯಿಂದ ಯಾರೇ ಮಕ್ಕಳು ಮೊಬೈಲ್ ನಲ್ಲಿ ತುಂಬಾ ಅದಕ್ಕೆ ಅಡಿಕ್ಟ್ ಆಗಿದ್ರೆ ಪೋಷಕರು ಬೈತಾರೆ ಮೊಬೈಲ್ ಸ್ವಲ್ಪ ಕಡಿಮೆ ಮಾಡುವಂತ. ಹಾಗಾಗಿ ಅವ್ರ ತಂದೆ ಕೂಡ ಗದ್ದೆಂದ್ರೆ ಮೊಬೈಲ್ ತುಂಬಾ ಅಡಿಕ್ಟ್ ಆಗಿದೆ, ಸ್ವಲ್ಪ ಕಡಿಮೆ ಮಾಡುವಂತ. ಅದಾದ ನಂತರ ಬಾಲಕಿ ನಾಪತ್ತೆ ಆಗಿದ್ದಂಥದ್ದು. ಹಾಗಾಗಿ ಈಗ ಮೇಲ್ನೋಟಕ್ಕೆ ಅಷ್ಟು ಎತ್ತರದಿಂದ ಬಿದ್ದಂತ ಸುಮಾರು 1,500-2,000 ಅಡಿ ಎತ್ತರದಿಂದ ಆಕೆ ಜಂಪ್ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋದೀಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಆದ್ರೆ ಆತ್ಮಹತ್ಯೆಗೆ ಅವ್ರ ತಂದೆ ಬೈದಿದ್ದೇ ಕಾರಣ ಆಯ್ತಾ ಅಥವಾ ಬೇರೆ ಯಾವ್ದಾದ್ರು ಕಾರಣ ಆಯ್ತಾ ಅನ್ನೋದು ಪೊಲೀಸರ ತನಿಖೆಯಿಂದ ಹೊರ ಬರಬೇಕಾಗಿರುವಂತದ್ದು ಪ್ರೇಮ್. ಆದ್ರೆ ಜೊತೆಗೆ ಈಗ ಪೋಷಕರು ಮಾತ್ರ ಇಲ್ಲ ನನ್ನ ಮಗಳು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳುವಂತಲ್ಲ, ಏನೋ ಬೇರೆ ನಡೆದಿಲ್ಲ, ನಮಗೆ ಈ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಅವರು ಅನುಮಾನದ ಮೇಲೆ ದೂರು ಸಹ ನೀಡಿರುವಂತದ್ದು. ಅದೇ ಪೊಲೀಸರು ಈಗ ಮರಣೋತ್ತರ ಪರೀಕ್ಷೆನ ನಡೆಸಿರುವಂತದ್ದು. ಸೋಮವಾರ ಇಲ್ಲ ಮಂಗಳವಾರ ಮರಣೋತ್ತರ ಪರೀಕ್ಷೆಯ ವರದಿ ಬರುವಂತದ್ದು. ವರದಿ ಬಂದ ನಂತರ ಆಕೆ ನಿಜಕ್ಕೂ ಆತ್ಮಹತ್ಯೆ ಮಾಡ್ಕೊಂಡ್ಲಾ ಅಥವಾ ಬೇರೆ ಯಾರು ತಳ್ಳುದಾ ಅಥವಾ ಆತ್ಮಹತ್ಯೆಗೆ ಬೇರೆ ಏನಾರ ಕಾರಣ ಇತ್ತಾ ಅನ್ನೋದು ತನಿಖೆಯ ವರದಿ ನಂತರ ಬಂದಂತ ನಂತರ ಗೊತ್ತಾಗುತ್ತೆ. ಅದಾದ ನಂತರ ಪೊಲೀಸರ ತನಿಖೆಯ ಹಾದಿ ಕೂಡ ಬದಲಾಗುವಂತ ಸಾಧ್ಯತೆ ಇರುವಂತದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ.